ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಬೆಸ್ಟ್ ವರ್ಕ್ ಫ್ರಮ್ ಹೋಮ್ ಅಪಾರ್ಚುನಿಟಿನ ತೊಗೊಂಡು ಬಂದಿದ್ದೀನಿ. ಇದು ಬಂದು ಕಸ್ಟಮರ್ ಸಪೋರ್ಟ್ ರೋಲ್ಗೆ ನಡೆಸ್ತಿರೋಂಥ ಹೈಯರಿಂಗ್ ಆಗಿದೆ. ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಅಪಾರ್ಚುನಿಟಿ ಇರೋದು. ಜೊತೆಗೆ ನಿಮಗೆ ಇಲ್ಲಿ 30,000 to 35,000 ಪರ್ ಮಂತ್ ಸ್ಯಾಲ್ರಿ ಸಿಗ್ತಾ ಇದೆ. ಈ ಜಾಬ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಾನಿವತ್ತು ಈ ವಿಡಿಯೋದಲ್ಲಿ ಕೊಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕುವಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಮೊದಲೇ ಬಂದು ತಲುಪುತ್ತೆ. ಇನ್ನು ಇವತ್ತಿನ ವಿಡಿಯೋ ಕಡೆ ಬಂದರೆ, ಇದು Naukri.com ಪ್ರೊಫೆಷ್ನಲ್ ವೆಬ್ಸೈಟಲ್ಲಿ ಪೋಸ್ಟ್ ಆಗಿರೋ ಅಂಥ ಪೋಸ್ಟ್ ಆಗಿರುತ್ತೆ. ಇದನ್ನು ಟೆಲಿಪರ್ಫಾರ್ಮೆನ್ಸ್ ಕಂಪ್ನಿಯವರು ಪೋಸ್ಟ್ ಮಾಡಿರೋ ಅಂಥದ್ದು ಹೈಯರಿಂಗ್ನ ನಡೆಸ್ತಾ ಇದ್ದಾರೆ. ಇಲ್ಲಿ ನೀವು ಕಂಪ್ನಿ ರೈಟಿಂಗ್ನ ನೋಡಿದ್ರೆ 3.8 ರೈಟಿಂಗ್ ಇದೆ. ಹಾಗೆ ಇಲ್ಲಿ ಕಂಪ್ಲೀಟ್ ವರ್ಕ್ ಫ್ರಮ್ ಹೋಮ್ ರೋಲ್ಗೆ, ಕಸ್ಟಮರ್ ಸಪೋರ್ಟ್ ರೋಲ್ಗೆ ಇಲ್ಲಿ ಹೈಯರಿಂಗ್ನ ನಡೆಸ್ತಾ ಇದ್ದಾರೆ. ಅದರಲ್ಲೂ ಇದು ಇಂಟರ್ನ್ಯಾಷನಲ್ ಲೆವೆಲ್ ಆಗಿರುತ್ತೆ. ಸೊ ಇಲ್ಲಿ 1 to 3 years ಆಫ್ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಕೇಳ್ತಾ ಇದ್ದಾರೆ. ಹಾಗೆ 3 to 4 lakhs ಪರ್ ಆ್ಯನಮ್ ನಿಮಗೆ ಸ್ಯಾಲ್ರಿನ ಪ್ರೊವೈಡ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಜೊತೆಗೆ ಇಲ್ಲಿ ರಿಮೋಟ್ ವರ್ಕ್ ಅಂತ ಆಲ್ರೆಡಿ ನಾನು ನಿಮಗೆ ಇನ್ಫಾರ್ಮ್ ಮಾಡಿದ್ದೀನಿ. ಜಸ್ಟ್ 1 week ಆಗೋ ಅಷ್ಟೇ ಇದನ್ನು ಪೋಸ್ಟ್ ಮಾಡಿದ್ದಾರೆ. ಇನ್ನು ಜಾಬ್ ಹೈಲೈಟ್ಸ್ ಏನಿದೆ ಅಂತ ನೋಡಿದ್ರೆ, CSC ವಿತ್ 6 month ಎಕ್ಸ್ಪೀರಿಯನ್ಸ್ ಇನ್ ಇಂಟರ್ನ್ಯಾಷನಲ್ BPO ಆರ್ ಗ್ರ್ಯಾಜುಯೇಟ್ಸ್ ಆರ್ ಫ್ರೆಷರ್ ಅಂತ ಮೆನ್ಷನ್ ಮಾಡಿದ್ದಾರೆ. ಅಂದರೆ ನಿಮಗೆ ಅಟ್ಲೀಸ್ಟ್ 6 months ಆದರೂ ಇಂಟರ್ನ್ಯಾಷನಲ್ BPO ರೋಲಲ್ಲಿ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ನೀವು ಗ್ರ್ಯಾಜುಯೇಟ್ ಆಗಿದ್ರು ಓಕೆ, ಅಥವಾ ನೀವು ಫ್ರೆಷರ್ ಆಗಿದ್ರು ಓಕೆ ಅಂತ ಹೇಳಿದ್ದಾರೆ. ಅಲ್ಲಿ 1 to 3 years ಆಫ್ ಎಕ್ಸ್ಪೀರಿಯನ್ಸ್ ಇರಬೇಕಂತ ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ನೀವು ಫ್ರೆಷರ್ ಆಗಿದ್ರು ಕೂಡ ಅಪ್ಲೈ ಮಾಡ್ಬೋದು ಅಂತ ಮೆನ್ಷನ್ ಮಾಡಿದ್ದಾರೆ. ಹಾಗೆ ನಿಮಗೆ ಹ್ಯಾಂಡಲಿಂಗ್ ಇನ್ ಬೋರ್ಡ್ ಕಾಲ್ಸ್ ಆ್ಯಂಡ್ ಅಸಿಸ್ಟ್ ಕಸ್ಟಮರ್ಸ್ ವಿತ್ ಬ್ಯಾಂಕಿಂಗ್ ರಿಕ್ವೈರ್ಡ್ಸ್ ಅಂತ ಕೇಳ್ತದೆ. ಅಂದರೆ ಇಲ್ಲಿ ನೀವು ಇನ್ಕಮಿಂಗ್ ಕಾಲ್ಸ್ನ ಆನ್ಸರ್ ಮಾಡಿ ಕಸ್ಟಮರ್ಸ್ ಬ್ಯಾಂಕಿಂಗ್ ರಿಲೇಟೆಡ್ ಕ್ವೆಶನ್ಸ್ ಅಥವಾ ಕ್ವೆರೀಸ್ನ ತೊಗೊಂಡು ಬರ್ತಾರೆ. ಅದಕ್ಕೆ ನೀವು ಆನ್ಸರ್ ಮಾಡುವಂಥದ್ದು ಅಥವಾ ಅವ್ರ ಪ್ರಾಬ್ಲಮ್ನ ಸಾಲ್ವ್ ಮಾಡುವಂಥದ್ದು ಇಲ್ಲಿ ನಿಮ್ಮ ಕೆಲಸ ಆಗಿರುತ್ತೆ. ಇನ್ನು ಜಾಬ್ ಡಿಸ್ಕ್ರಿಪ್ಷನ್ ನೋಡಿದ್ರೆ, ವಿ ಆರ್ ಲುಕಿಂಗ್ ಫಾರ್ ಅ ಕಸ್ಟಮರ್ ಸಪೋರ್ಟ್ ಅಸೋಸಿಯೇಟ್ ಟು ಜಾಯಿನ್ ಅವರ್ ಇಂಟರ್ನ್ಯಾಷನಲ್ ಬ್ಯಾಂಕಿಂಗ್ ಪ್ರೋಸೆಸ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕಸ್ಟಮರ್ ಸಪೋರ್ಟ್ ರೋಲ್ಗೆ ಹೈಯರಿಂಗ್ನ ಮಾಡ್ತಾ ಇರೋದು. ಹೇಗೆ ಅಂದರೆ ಇಂಟರ್ನ್ಯಾಷನಲ್ ಬ್ಯಾಂಕಿಂಗ್ ಪ್ರೋಸೆಸ್ ಇರುತ್ತೆ ಅಲ್ವಾ, ಅದ್ರ ರಿಲೇಟೆಡ್ ನೀವು ಇಲ್ಲಿ ವರ್ಕ್ನ ಮಾಡಬೇಕಾಗಿರುತ್ತೆ. ಇನ್ ದಿಸ್ ರೋಲ್ ಯು ವಿಲ್ ಹ್ಯಾಂಡಲ್ ಇನ್ಕಮಿಂಗ್ ಕಾಲ್ಸ್ ಆ್ಯಂಡ್ ಕಸ್ಟಮರ್ಸ್ ಆಫ್ ಅ ಲೀಡಿಂಗ್ US ಬ್ಯಾಂಕ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ನಿಮಗೆ ಕಾಲ್ ಮಾಡುವಂಥ ಕಸ್ಟಮರ್ಸು US ಅಲ್ಲಿರೋವಂಥವ್ರು ಆಗಿರ್ತಾರೆ. ಅವರ ಬ್ಯಾಂಕಲ್ಲಿ ಇರೋವಂಥ ಪ್ರಾಬ್ಲಮ್ಸ್ ಅಥವಾ ಅವ್ರ ಸರ್ವರ್ ಏನು ಪ್ರಾಬ್ಲಮ್ ಅವ್ರಿಗೆ ಬ್ಯಾಂಕ್ ಕಡೆಯಿಂದ ಆಗ್ತಾ ಇದೆ, ಅದರ ರಿಲೇಟೆಡ್ ಅವ್ರು ನಿಮಗೆ ಕಾಲ್ನ ಮಾಡ್ತಾರೆ. ನೀವು ಅದನ್ನು ಕ್ಲಾರಿಫೈ ಮಾಡಬೇಕಾಗಿರುತ್ತೆ. ಅಂದರೆ ಅವರು ಏನು ಪ್ರಾಬ್ಲಮ್ ಹೇಳಿರ್ತಾರೆ ಅದನ್ನು ಫೀಡ್ ಮಾಡಿ ಅದಕ್ಕೆ ಸೊಲ್ಯೂಷನ್ ಏನಿದೆ ಅನ್ನೋದನ್ನ ನೀವು ಅವ್ರಿಗೆ ಇನ್ಫಾರ್ಮ್ ಮಾಡುವಂಥದ್ದು ಅಷ್ಟೇ ನಿಮ್ಮ ಕೆಲಸ ಆಗಿರುತ್ತೆ. ಅಸೆಸ್ ದಮ್ ವಿತ್ ದೇರ್ ಬ್ಯಾಂಕಿಂಗ್ ಕ್ವೆರೀಸ್ ಆ್ಯಂಡ್ ಎನ್ಶೋರ್ ಸ್ಮೂತ್ಲಿ ಆ್ಯಂಡ್ ಪರ್ಫಾರ್ಮೆನ್ಸ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಿದ್ದಾರೆ. ಅಂದರೆ ಇಲ್ಲಿ ನೀವು ಅವ್ರು ಕೇಳಿರೋಂಥ ಕ್ವೆಶನ್ಸ್ಗೆ ಆನ್ಸರ್ ಕೊಡಬೇಕಾಗಿರುತ್ತೆ. ಜೊತೆಗೆ ಸಮಾಧಾನವಾಗಿ ಸ್ಮೂತಾಗಿ ಅವ್ರನ್ನ ಹ್ಯಾಂಡಲ್ ಮಾಡಬೇಕಾಗಿರುತ್ತೆ. ಪ್ರೊಫೆಷ್ನಲ್ ವೇಯಲ್ಲಿ ಎಕ್ಸ್ಪೀರಿಯನ್ಸ್ ಇರೋ ರೀತಿಯಲ್ಲಿ ನೀವು ಅವ್ರನ್ನ ಹ್ಯಾಂಡಲ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇದನ್ನು ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ಅಲ್ಲಿ ಮೇಲೆ ನಿಮಗೆ ಫ್ರೆಷರ್ಸ್ ಆಲ್ಸೋ ಓಕೆ ಅಂತ ಹೇಳಿದಾರಲ್ವಾ, ಫ್ರೆಷರ್ಸ್ ಕೂಡ ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ದಾರೆ. ಬಟ್ ನೀವು ಇಲ್ಲಿ ಮಾತಾಡಬೇಕಾದ್ರೆ ಎಕ್ಸ್ಪೀರಿಯನ್ಸ್ ಇರೋ ರೀತಿ ತುಂಬ ಬ್ರೇವ್ ಆಗಿ ಕಾನ್ಫಿಡೆಂಟ್ ಆಗಿ ಮಾತಾಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ಶುಡ್ ಹ್ಯಾವ್ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್, ನಿಮಗೆ ತುಂಬ ಚೆನ್ನಾಗಿ ಮಾತಾಡೋದಕ್ಕೆ ಬರಬೇಕಾಗಿರುತ್ತೆ ಅಂತ ಹೇಳಿದ್ದಾರೆ. ಶುಡ್ ಬಿ ಕಂಫರ್ಟಬಲ್ ವಿತ್ ರೊಟೇಷ್ನಲ್ ಶಿಫ್ಟ್ ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ ರೊಟೇಷ್ನಲ್ ಶಿಫ್ಟ್ ಇರುತ್ತೆ, ಬರೀ ಡೇ ಶಿಫ್ಟ್ಸ್ ಇರೋದಿಲ್ಲ, ನೈಟ್ ಶಿಫ್ಟ್ಸ್ ಕೂಡ ಇರುತ್ತೆ. ಅದಕ್ಕೆ ನೀವು ಓಕೆ ಇರಬೇಕು ಅಂತ ಹೇಳ್ತಾರೆ. ಕ್ಯಾಂಡಿಡೇಟ್ಸ್ ಮಸ್ಟ್ ಬಿ ಫ್ರಮ್ ಮುಂಬೈ ಅಂತ ಹೇಳ್ತಾರೆ. ಅಂದರೆ ನೀವು ಅಪ್ಲೈ ಮಾಡೋರು ಮುಂಬೈಯಿಂದ ಆಗಿದ್ರು ಕೂಡ ಓಕೆ, ತುಂಬ ಇನ್ನೂ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. ಅದಾದಮೇಲೆ ಇಲ್ಲಿ ನಿಮಗೆ HSC ವಿತ್ 6 months ಎಕ್ಸ್ಪೀರಿಯನ್ಸ್ ಇನ್ ಇಂಟರ್ನ್ಯಾಷನಲ್ BPO ಆರ್ ಗ್ರ್ಯಾಜುಯೇಟ್ಸ್ ಫ್ರೆಷರ್ಸ್ ಕ್ಯಾನ್ ಅಪ್ಲೈ ಅಂತ ಹೇಳ್ತಾ ಇದ್ದಾರೆ. ನಾನು ನಿಮ್ಗೆ ಆಲ್ರೆಡಿ ಹೇಳಿರೋ ಹಾಗೆ HSC ರೋಲಲ್ಲಿ 6 months ಆಫ್ ಎಕ್ಸ್ಪೀರಿಯನ್ಸ್ ಇದ್ದರೆ ಇಂಟರ್ನ್ಯಾಷನಲ್ BPO ಅಲ್ಲಿ ತುಂಬ ಒಳ್ಳೆಯದು ನಿಮಗೆ.
ಅಂತ ಹೇಳ್ತಿದ್ರೆ, ಆದರೆ ಜೊತೆಗೆ ನೀವು ಗ್ರ್ಯಾಜುಯೇಟ್ಸ್ ಆಗಿದ್ರು ಫ್ರೆಷರ್ ಆಗಿದ್ದರೆ ಅಪ್ಲೈ ಮಾಡ್ಬೋದು. ಅಕಸ್ಮಾತ್ ನಿಮಗೆ ಇಂಟರ್ನ್ಯಾಷನಲ್ BPO ರೋಲಲ್ಲಿ ಎಕ್ಸ್ಪೀರಿಯನ್ಸ್ ಇದೆ, ಆದರೆ ನಾನು PUC ಪಾಸ್ ಆಗಿದ್ದೀನಿ ಅಂದರೆ ಅಪ್ಲೈ ಮಾಡ್ಬೋದು, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ನೀವೇನಾದ್ರು ಫ್ರೆಷರ್ ಆಗಿ ನಾನು ಗ್ರ್ಯಾಜುಯೇಟ್ಸ್ ಮಾಡಿದ್ದೀನಿ, ನಾನು BCom ಅಥವಾ ಡಿಗ್ರಿ ಕಂಪ್ಲೀಟ್ ಆಗಿದೆ ಅಂದರೂ ಕೂಡ ಇಲ್ಲಿ ನೀವು ಅಪ್ಲೈನ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ನೀವು PUC ಆಗಿ ಎಕ್ಸ್ಪೀರಿಯನ್ಸ್ ಇದ್ದರೆ ಅಪ್ಲೈ ಮಾಡ್ಬೋದು, ಗ್ರ್ಯಾಜುಯೇಟ್ಸ್ ಡಿಗ್ರಿ ಮಾಡಿಕೊಂಡು ಫ್ರೆಷರ್ ಆಗಿದ್ದರೂ ಅಪ್ಲೈ ಮಾಡ್ಬೋದು. ಓಕೆನಾ. ಇನ್ನು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ನೋಡಿದ್ರೆ, ರೋಲ್ಸ್ ಬಂದು ವಾಯ್ಸ್ ಬ್ಲೆಂಡೆಡ್ ಅದರ್ ಅಂತ ಹೇಳ್ತಾರೆ, ಅಂದರೆ ನಿಮ್ಮದು ಕಾಲಿಂಗ್ ಇರುತ್ತೆ. ಇಂಡಸ್ಟ್ರಿ ಟೈಪ್ ಬಂದು BPM BPO ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಡಿಪಾರ್ಟ್ಮೆಂಟ್ ಬಂದು ಕಸ್ಟಮರ್ ಸರ್ವಿಸ್, ಸಪೋರ್ಟ್ ಹಾಗೆ ಆಪ್ರೇಟರ್ ರೋಲ್ ಡಿಪಾರ್ಟ್ಮೆಂಟಲ್ಲಿ ನೀವು ವರ್ಕ್ನ ಮಾಡ್ತೀರಾ. ಎಂಪ್ಲಾಯಿ ಟೈಪ್ ಬಂದರೆ ಇದು ಫುಲ್ ಟೈಮ್ ವರ್ಕ್ ಇರುತ್ತೆ, ಯಾವುದೇ ರೀತಿಯಾದಂಥ ಪಾರ್ಟ್ ಟೈಮ್ ವರ್ಕ್ ಇಲ್ಲಿ ಅವೈಲಬಲ್ ಇರೋದಿಲ್ಲ. ಹಾಗೆ ಪರ್ಮನೆಂಟ್ ವರ್ಕ್ ಇರುತ್ತೆ, ಪರ್ಮನೆಂಟ್ ಆಗಿ ಇದು ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಇನ್ನು ಕ್ಯಾಟಗರಿ ಬಂದರೆ ವಾಯ್ಸ್ ಬ್ಲೆಂಡೆಡೇ ಇರುತ್ತೆ. ಹಾಗೆ ಎಜುಕೇಷನ್ ಏನಾಗಿರಬೇಕು ಅಂತ ನೋಡಿದ್ರೆ ಗ್ರ್ಯಾಜುಯೇಷನ್ ನಾಟ್ ರಿಕ್ವೈರ್ಡ್ ಅಂತ ಕೇಳ್ತಿದ್ದಾರೆ, ಅಂದರೆ ನೀವು ಡಿಗ್ರಿ ಕಂಪ್ಲೀಟ್ ಮಾಡಿರಲೇಬೇಕಂತ ಏನು ಕಂಪಲ್ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಸ್ಕಿಲ್ಸ್ ನೋಡಿದ್ರೆ ಅವರು ಸ್ಟಾರ್ ಮಾಡಿರುವಂಥ ಸ್ಕಿಲ್ಸ್ಗಳೆಲ್ಲ ಇದ್ದರೆ ತುಂಬ ಒಳ್ಳೆಯದು ಅಂತ ಹೇಳಿದ್ದಾರೆ. ಅಂದರೆ BPO ಅಂದರೆ ಕಸ್ಟಮರ್ ಸಪೋರ್ಟ್ ಕಾಲಿಂಗಲ್ಲಿ ನೀವು ವರ್ಕ್ ಮಾಡಿದರೆ ಪ್ಲಸ್ ಪಾಯಿಂಟ್ ಆಗುತ್ತೆ, ಹಾಗೆ ಕಸ್ಟಮರ್ ಸರ್ವಿಸಲ್ಲಿದ್ದರೂ ಪ್ಲಸ್ ಪಾಯಿಂಟ್ ಆಗುತ್ತೆ, BPO ವಾಯ್ಸಲ್ಲಿದ್ದರೂ ಪ್ಲಸ್ ಪಾಯಿಂಟ್ ಇದೆ, ಇಂಟರ್ನ್ಯಾಷನಲ್ ವಾಯ್ಸ್ ಪ್ರೋಸೆಸಲ್ಲಿದ್ದರೂ ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. ಇದಿಷ್ಟು ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ಇನ್ನು ನೀವು ಕಂಪ್ನಿ ಬಗ್ಗೆ ಏನಾದ್ರು ತಿಳ್ಕೊಳ್ಬೇಕು ಅಂದರೆ ಇಲ್ಲಿ ಕೆಲವೊಂದು ಇನ್ಫಾರ್ಮೇಷನ್ ನಿಮಗೆ ಕಂಪ್ನಿ ಬಗ್ಗೆ ಕೊಟ್ಟಿದ್ದಾರೆ, ಇದನ್ನು ಕೂಡ ನೀವು ಕ್ಲೀನಾಗಿ ಓದ್ಕೊಬೋದು. ಇಲ್ಲಾಂದರೆ ನೀವು ಗೂಗಲಲ್ಲಿ ಟೆಲಿಪರ್ಫಾರ್ಮೆನ್ಸ್ ಅಂತ ಹಾಕಿದ್ರೆ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಬರುತ್ತೆ. ಆ್ಯಕ್ಚುಲಿ ಇದೊಂದು ಬೆಸ್ಟ್ ಕಂಪ್ನಿ ಆಗಿರುತ್ತೆ. ಇದರಲ್ಲಿ ನಾನು ಕೂಡ ವರ್ಕ್ ಮಾಡಿದ್ದೀನಿ. ಫ್ಲಿಪ್ಕಾರ್ಟ್ ಕಂಪ್ನಿಗೆ ನಾನು ಈ ಟೆಲಿಪರ್ಫಾರ್ಮೆನ್ಸ್ ಕಡೆಯಿಂದ ಹೈಯರ್ ಆಗಿ ನಾನು 1 ಇಯರ್ ವರ್ಕ್ ಮಾಡಿದೆ. ಸೊ ಅದ್ರ ಬೇಸ್ ಮೇಲೆ ನಾನು ನಿಮಗೆ ಹೇಳ್ತಾ ಇರೋದು, ಟೆಲಿಪರ್ಫಾರ್ಮೆನ್ಸ್ ಬಂದು ತುಂಬ ಒಳ್ಳೆ ಕಂಪ್ನಿ ಆಗಿದೆ. ಸೊ ಯಾರು ಮಿಸ್ ಮಾಡಿಕೊಂಡೆ ಇದಕ್ಕೆ ಅಪ್ಲೈ ಮಾಡಿ ಆದಷ್ಟು ನಿಮ್ಮ ಜಾಬ್ನ ತೊಗೊಳ್ಬೋದು. ಆ ಟೆಲಿಪರ್ಫಾರ್ಮೆನ್ಸಲ್ಲಿ ನಿಮಗೆ HR ಅಥವಾ ಮ್ಯಾನೇಜರ್ದು ನಿಮಗೆ ಕಾಂಟ್ಯಾಕ್ಟ್ ಸಿಕ್ತು ಅಂದರೆ ಜಸ್ಟ್ ಇಟ್ಕೊಳ್ಳಿ, ಯಾಕಂದರೆ ಬೇರೆ ಬೇರೆ ಕಂಪ್ನಿಗಳಿಗೆ ತುಂಬ ಕಂಪ್ನಿಗಳಿಗೆ ಇವರು ಹೈಯರಿಂಗ್ಸ್ನ ನಡೆಸ್ತಿರ್ತಾರೆ. ನೀವು ಮೆಸೇಜ್ ಮಾಡಿದಾಗ ಯಾವ್ದಾದ್ರು ಓಪನಿಂಗ್ಸ್ ಇದ್ದರೆ ಅವ್ರು ನಿಮಗೆ ತಕ್ಷಣ ಇನ್ಫಾರ್ಮ್ ಮಾಡ್ತಾರೆ. ಸೊ ಕೆಲಸ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದಷ್ಟು ಇದಕ್ಕೆ ಅಪ್ಲೈ ಮಾಡಿ. ನೀವು ಇದಿಲ್ಲ ಅಂದರೆ ಬೇರೆ ರೋಲ್ಗಾದರೂ ನೀವು ಸೆಲೆಕ್ಟ್ ಆಗ್ತೀರಾ ಅಂತ ಹೇಳ್ತೀನಿ. ಓಕೆನಾ. ಇದಿಷ್ಟು ಈ ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ಇನ್ನು ಅಪ್ಲೈ ಮಾಡೋದು ಹೇಗೆ ಅಂದರೆ ಇಲ್ಲಿ ಅಪ್ಲೈ ಅನ್ನೋ ಆಪ್ಷನ್ ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಜಸ್ಟ್ ಅ ಮಿನಿಟ್. ಓಕೆ, ಓಕೆ. ಇಲ್ಲಿ ನಿಮಗೆ ಹೌ ಮೆನಿ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಡು ಯು ಹ್ಯಾವ್ ಇನ್ ಕಸ್ಟಮರ್ ಕೇರ್ ಸರ್ವಿಸ್ ಅಂತ ಕೇಳ್ತಾ ಇದೆ. ಸೊ ನೀವೇನಾದ್ರು ವರ್ಕ್ ಮಾಡಿ ನಿಮಗೆ ಎಕ್ಸ್ಪೀರಿಯನ್ಸ್ ಇದ್ದರೆ ಇಲ್ಲಿ ನೀವು ನಿಮಗೆ ಎಷ್ಟು ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇದೆ ಅಂತ ಇಲ್ಲಿ ನೀವು ಮೆನ್ಷನ್ನ ಮಾಡ್ಬೋದು. ಓಕೆನಾ. ಅದಾದಮೇಲೆ ಇಲ್ಲಿ ನೀವು ಎಷ್ಟು ದಿನದ ನೋಟಿಸ್ ಪೀರಿಯಡ್ ನಿಮಗೆ ಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನೀವು ಎಷ್ಟು ದಿನ ಟೈಮ್ ಕೇಳ್ತೀರಾ ಜಾಯಿನ್ ಆಗೋದಕ್ಕೆ ಅಂತ. ಆದಷ್ಟು ನೀವು 15 ಡೇಸ್ ಆರ್ ಲೆಸ್ ಅಂತಲೇ ಸೆಲೆಕ್ಟ್ ಮಾಡಿ. ಸೊ ಅದರಿಂದ ನಿಮಗೆ ಸೆಲೆಕ್ಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹೌ ಮೆನಿ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಡು ಯು ಹ್ಯಾವ್ ಇನ್ ಇಂಟರ್ನ್ಯಾಷನಲ್ ವಾಯ್ಸ್ ಪ್ರೋಸೆಸ್ ಅಂತ ಕೇಳ್ತಾ ಇದ್ದಾರೆ. ಅಂದರೆ ನೀವು ಇಂಟರ್ನ್ಯಾಷನಲ್ ವಾಯ್ಸ್ ಪ್ರೋಸೆಸಲ್ಲಿ ಏನಾದ್ರು ವರ್ಕ್ ಮಾಡಿದರೆ ಅದರಲ್ಲಿ ನಿಮಗೆ ಎಷ್ಟು ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇದೆ ಅಂತ ಕೇಳ್ತಾ ಇದ್ದಾರೆ. ನಾನು ಯಾವುದೇ ರೀತಿಯಾದಂಥ ಇಂಟರ್ನ್ಯಾಷನಲ್ ವಾಯ್ಸಲ್ಲಿ ಮಾಡಿಲ್ಲ, ಸೊ ನಾನು ಜಸ್ಟ್ 0 ಅಂತ ಹಾಕ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ಯುವರ್ ರೆಸ್ಪಾನ್ಸ್ ಅಂತ ಹೇಳಿದೆ. ಸೊ ಇಲ್ಲಿ ನನ್ನ ಅಪ್ಲಿಕೇಶನ್ ಇಲ್ಲಿ ಸಬ್ಮಿಟ್ ಆಗಿದೆ. ಸೊ ನೀವು ಕೂಡ ಇದೇ ರೀತಿಯಾದಂಥ ಆನ್ಸರ್ಸ್ನ ಮಾಡಿ ಅಪ್ಲೈನ ಮಾಡ್ಬೋದು. ಇಲ್ಲಿ ನನ್ನ ನೆಟ್ ಸ್ವಲ್ಪ ಸ್ಲೋ ಇರೋದ್ರಿಂದ ಲೋಡ್ ಆಗ್ತಾ ಇದೆ. ನಿಮಗೆ ಆಟೋಮೆಟಿಕ್ಕಾಗಿ ಅದು ಪಾಪಪ್ ಆಗುತ್ತೆ. ಏನಾದ್ರು ನಿಮ್ಮ ನೆಟ್ವರ್ಕ್ ಕರೆಕ್ಟಾಗಿದ್ದರೆ ಆಟೋಮೆಟಿಕ್ಕಾಗಿ ಅದು ಪಾಪಪ್ ಆಗುತ್ತೆ. ನೀವು ಕೂಡ ಅಪ್ಲೈ ಮಾಡಿದ್ಮೇಲೆ ನಿಮ್ಮ ಇಂಟರ್ಫೇಸ್ ಕೂಡ ಈ ರೀತಿಯಾಗಿ ಶೋ ಆಗುತ್ತೆ. ಹೀಗೆ ಬಂದರೆ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗಿದೆ ಅಂತ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು.
ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಅದರಿಂದ ನನಗೂ ಕೂಡ ನೆಕ್ಸ್ಟ್ ವೀಡಿಯೋಸ್ ಮಾಡಿದಾಗ ತುಂಬ ಮೋಟಿವೇಶನ್ ಇರುತ್ತೆ. ಹಾಗೆ ಯಾರಿಗೆಲ್ಲ ವರ್ಕ್ ಫ್ರಮ್ ಆಫೀಸ್ ರೋಲ್ಗೆ ಆ ಇಯರಿಂಗ್ಸ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅನ್ನೋದಿದ್ರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವೀಡಿಯೋಸ್ಗಳನ್ನ ಕೂಡ ನಾನು ವರ್ಕ್ ಫ್ರಮ್ ಆಫೀಸ್ ರಿಲೇಟೆಡ್ ಕೂಡ ಮಾಡ್ತಾ ಹೋಗ್ತೀನಿ. ನನ್ನ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.